ಸುಸೇಣ, ನಾರದರು ಹೇಳಿದ ಆ ಸುಂದರ ವಿಚಾರವು ಈಗ ತಿಳಿಯಿತಷ್ಟೇ. ನಮ್ಮ ಉದ್ಯಾನವನದಲ್ಲಿ ಸಂಚರಿಸುತ್ತಿರುವಂತೆ ಆಕೆಯನ್ನು ನಾನು ಬರ ಹಿಡಿದನೆಂದು ಈ ನನ್ನ ವೈಭವ ಪರಾಕ್ರಮಗಳನ್ನು ಹಾಗೆ ತಿಳಿಸಿ ಕರೆದುಕೊಂಡು ಬಾ. ಹಾಗೆ ಮುಡಿಯನ್ನು ಹಿಡಿದು ಹೇಳಿದ ಸುಸೇಣ, ಓ ಸುಂದರಿಯನ್ನು ಕೊಡಿಯನ್ನು ಇಳಿದು ಎಳೆದ ತರುವೆನು. ನನಗೆ ಆಗ್ರಹವನ್ನು ಮಾಡು. ಭಲೇ ಭಲೇ ಮಿತ್ರ, ಹೊರಡು. ನಾನೀಗ ಯೌವನವತಿಯ ರೂಪವನ್ನು ಧರಿಸಿ ಆ ಮದಾಂಧರನ್ನು ಬೆರಗುಗೊಳಿಸುವೆನು. ಅನಂತರ ಆ ಮದಾಂಧರು ನನ್ನನ್ನು ಕೆಣಕುವರು. ಆಗ ನಾನು ಅವರನ್ನು ಧ್ವಂಸ ಮಾಡಿ ಈ ಜಗತ್ತನ್ನೇ ಉದ್ಧರಿಸುವೆನು. ಅದು ಸುಂದರಿ, ನೀನು ಯಾರು? ನೀನು ಒಬ್ಬಳೇ ಈ ಘೋರವಾದ ಕಾಡಿನಲ್ಲಿ ಇರುವುದಕ್ಕೆ? ಎಲ್ಲವೋ ಮದಾಂಧ, ನನ್ನ ಗೊಡವೆ ನಿನಗೇಕೆ ಬೇಕು? ನನ್ನ ಮಾತನ್ನು ನೀನು ಏತಕ್ಕೆ ಕೇಳಬೇಕು? ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹೊರಡು. ನಿನ್ನ ಪತಿ ಯಾರು? ಎಲ್ಲವೋ ಸುಂದರಿ, ನೀನು ಯಾರು? ಈ ಘೋರವಾದ ಅಡವಿಯಲ್ಲಿ ಒಬ್ಬಳೇ ಇರುವುದಲ್ಲ, ಕಾರಣವೇನು? ನನ್ನ ಗೊಡವೆ ನಿನಗೆ ಬೇಡ, ನನ್ನ ಮಾತು ನಿನಗೆ ಬೇಡ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹೊರಡು. ದೇವಿ, ರಕ್ತಾಸುರನ ಬೀಜನು ಮೂರು ಲೋಕದ ಅರಸನಾಗಿರುವನು. ಆದಿಶೇಷನ ಶೌರ್ಯವು ಸಮವಾದುದಲ್ಲ. ಮೂರು ಲೋಕದ ಅರಸನಾಗಿರುವನು. ಅಸಂಖ್ಯಾತ ಆದಗಳಲ್ಲಿ ಇಂದ್ರನ ಗಜಾರತ್ನವು ನಮಗೆ ಸೇರಿದೆ.
ಅದು ಅಲ್ಲದೆ ಐರಾವತ ರತ್ನವು ನಮಗೆ ಸೇರಿದೆ. ಆದರೆ ಶ್ರೀರತ್ನ ಮಾತ್ರ ನೀನೊಬ್ಬಳು ನಮ್ಮಲ್ಲಿರುವುದಿಲ್ಲವಲ್ಲ. ಆದ್ದರಿಂದ ರಕ್ತಾಬೀಜಸ್ವರನಿಗೂ ನಿನಗೂ ಕ್ಷೀರ ಸಮುದ್ರದಲ್ಲಿ ಜೇನು ಬೆರೆಸಿದಂತ ಮಧುರವಾದ ಸಂಬಂಧವಾಗಿರುವುದು. ಆತನೇ ನನ್ನನ್ನು ಕಳಿಸಿದ್ದಾನೆ. ಈಗ ನಾನು ನಿನ್ನ ಸೇವಕನಾಗಿದ್ದೇನೆ. ಹೌದು, ನೀನು ಹೇಳುವ ಮಾತು ನಿಜವೇ. ನೀನು ಹೇಳಿದಂತೆ ಆ ರಕ್ತ ಬೀಜಾಸುರನು 3 ಲೋಕಗಳಿಗೂ ಒಡೆಯನಾಗಿದ್ದಾನೆ. ಆದರೆ ನನಗೊಂದು ಪ್ರಾರಬ್ಧ ಕರ್ಮವಿದೆ. ನಾನೇನು ಮಾಡಲಿ? ಅಂತ ನಿನಗೆ ತೊಂದರೆ ಇರುವುದು ನನ್ನಲ್ಲಿ ತಿಳಿಸಬಾರದೆ? ತಿಳಿಸುವೆ. ಏನೆಂದರೆ, ನನ್ನೊಡನೆ ಯಾರು ರಣದಲ್ಲಿ ಜಯಿಸುವರೋ ಅವರೇ ನನ್ನ ಪತಿಯು. ಆದರೆ ಇದುವರೆಗೂ ನನ್ನ ಜೊಡನೆ ರಣದಲ್ಲಿ ಜಯಿಸುವರು ಯಾರೂ ಇಲ್ಲ. ಅದರಲ್ಲೂ ನನ್ನ ಅದೃಷ್ಟಕ್ಕೆ ಆತನು ನನ್ನನ್ನು ಜಯಿಸುವನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಂದು ವೇಳೆಯಾದರೂ ಅವನು ಜಯಿಸಿದರೆ ಅವನೊಡನೆ ಸತಿಯಾಗಿ ಸುಖವನ್ನು ಅನುಭವಿಸುವೆ. ಇಲ್ಲವಾದರೆ ಇಲ್ಲ. ಮೊದಲು ಒಂದು ಕೆಲಸ ಮಾಡು. ನೀನು ಹೋಗಿ ನಿನ್ನ ರಾಜನನ್ನು ಕರೆದುಕೊಂಡು ಬಾ. ಅನಂತರ ಬಳಿಕ ವಿವಾಹ ಮಾಡು. ಸುಂದರಿ, ರಕ್ತ ಬೀಜಾಸುರನು ಮಹಾವೀರನು. ಅವನು ಕರತಕ್ಷಣೆ ಬರುವನೆ. ನೀನಲ್ಲಿ ಆತನಲ್ಲಿ ನಿನಗೂ ಆತನಿಗೂ ಎಷ್ಟು ಅಂತರವಿದೆ? ನಾನು ಮೊದಲೇ ಹೇಳಲಿಲ್ಲವೇ, ನನಗೊಂದು ಪ್ರಾರಬ್ಧ ಕರ್ಮವಿದೆ ಎಂದು. ಆದ್ದರಿಂದ ನೀನು ಆತನನ್ನು ಕರೆದುಕೊಂಡು ಬಂದು ಪುಣ್ಯ ಕಟ್ಟಿಕೊ. ಹಾಗೆ ಆಗಲಿ. ಹೋಗಿ ಆತನನ್ನೇ ಕರೆದುಕೊಂಡು ಬರುವೆನು. ನಾವೆಂದರಿಗೆ ನಮಸ್ಕರಿಸುವೆನು. ಮಿತ್ರ, ನಿನಗೆ ಮಂಗಳವಾಗಲಿ. ನೀನು ಹೋದ ಸಮಾಚಾರವೇನು ಹೇಳು. ರಾಘವೇಂದ್ರ, ಆಕೆಯ ಮಾತು ಬಹಳ ಲಘು ಬರುವಂತಿದೆ. ನೀವೇ ಹೋಗಿ ಅವಳೊಡನೆ ಯುದ್ಧ ಮಾಡಿ ಜಯಿಸಿದರೆ ಆಗ ಬರುವಳಂತೆ. ಏನು ಏನು ನಾನು ಯುದ್ಧಕ್ಕೆ ಹೋಗಬೇಕಂತೆ? ಲೋಚನ ಕೇಳಿದರಲ್ಲವೇ ಆ ನೀಚರ ಸೊಕ್ಕನ್ನು? ನಾನು ಯುದ್ಧಕ್ಕೆ ಹೋಗಬೇಕಂತೆ. ಲೋಚನ, ನೀನೀಗಲೇ ಹೋಗಿ ಅವಳ ಮುಡಿಯನ್ನು ಪೇಳಿದು ಈ ಕ್ಷಣದಲ್ಲಿದ್ದ ಸ್ವರ್ಗಲೋಕಕ್ಕೆ ಅಧಿಪತಿಯಾದ ನಮ್ಮೊಡನೆ ಯುದ್ಧ ಮಾಡುವನೆಂದು ಆಕಾರದಿಂದ ನುಡಿತಿರುವ ಆ ಸ್ತ್ರೀ ಮಾತಿಗೆ ಹೋಗಿ ಅವಳೊಡನೆ ನಿಲ್ಲುವುದು ನಗೆ ಪಾಠ. ಆಗ ನನ್ನ ಹೆಸರಿಗೆ ಅಪಕೀರ್ತಿ ಬರುವುದು. ಲೋಚನ, ನೀನೀಗಲೇ ಅವಳನ್ನು ಹೋಗಿ ಅವಳ ಮುಡಿ ಪಿಡಿಯನ್ನು ಪಿಡಿದು ಹಿಡಿದುಕೊಂಡು ಬಾ. ಮಿತ್ರ ಸುಸೇನ, ನೀನು ಸಹ ಜೊತೆಗೆ ಬರೋಣ. ಹಾಗೆ ಆಗಲಿ. ನನ್ನ ಜೊತೆಯಲ್ಲಿ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಮುಡಿಯನ್ನು ಪಿಡಿದು ಈಗಲೇ ಎಳೆದುಕೊಂಡು ಹೋಗಲಿ. ನನ್ನ ಮುಡಿಯನ್ನು ಮುಟ್ಟುವಷ್ಟು ಧೈರ್ಯ ನಿನ್ನಲ್ಲಿರುವುದೇ? ಇಲ್ಲವೋ ನೀಚನೇ? ನಿನ್ನ ಮದವ ಮುರಿದು ಬಲಿಯ ಕೊಡುವೆನು. ಎಲ್ಲವೋ ನೀಚ
ಬಾಪುರೇ ಬಲ ಬಲ ಈಗ ನೋಡಲ, ಬಾಪುರೇ ಬಲ ಬಲ ಈಗ ನೋಡಲ. ಇಲ್ಲವೋ ನೀಚ? ಬಾಪುರೇ ಬಲ ಬಲ ಈಗ ನೋಡಲ, ಬಾಪುರೇ ಬಲ ಬಲ ಈಗ ನೋಡಲ. ನೀಚನೆ ದುರಾತ್ಮನೆ ಕಠೋರ ಕೂಳ ಏಳಿಗೆ, ಕಠೋರ ಕೂಳ ಏಳಿಗೆ, ಕಠೋರ ಕೂಳ ಏಳಿಗೆ. ಅಲವಾ ಮಾರಿಯೇ, ಇಲ್ಲವೋ ಮೂರ್ಖ? ಸುಮ್ಮನೆ ನನ್ನೊಲಿದರೆ ಆ? ಇಲ್ಲವಾದರೆ ಆ? ನಿನ್ನ ಮುಡಿಯನ್ನು ಬಿಡದು ಈಗಲೇ ಎಳೆದುಕೊಂಡು ಹೋಗುವನು. ಇಲ್ಲವೋ ಮದಾಂಧ? ನನ್ನ ಬಾಯಿಂದ ಬರುವ ಓಂಕಾರ ಅಗ್ನಿಯಿಂದ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತೇನೆ. ಪ್ರವಾದನರು ಕೊಂದ ದುರುಳಾಂಬಿಕೆ. ಪ್ರವಾದನರು ಕೊಂದ ದುರುಳಾಂಬಿಕೆ. ಇನ್ನು ನೀಗಲೇ ಮಾಂಸ ಮಾಡುವೆಲ್ಲ. ಇಲ್ಲವೋ ಛೇ ಮದಾಂಧ? ಮಹಾಪ್ರಭುಗಳಿಗೆ ಜಯವಾಗಲಿ. ನೀವು ಕಳಿಸಿದ ಸುಷೇಣ ಧೂಮ್ರಲೋಚನ ಆ ದೇವಿಯಿಂದ ಹತರಾದರು. ಮಹಾಪ್ರಭು ದೇವಿಯಿಂದ ಹತರಾದರು. ಏನು ಏನು ಮಹಾಪರಾಕ್ರಮಯ್ಯಾದ ಧೂಮ್ರಾಲೋಚನ ಮಿತ್ರ ಸುಷೇಣ ಆ ಕೂಡ ಅಂಬಿಕೆಯಿಂದ ಹತರಾದರೆ ಏನಿದು ಮಹದಾಶ್ಚರ್ಯ? ಏನಿದು ಮಹದಾಶ್ಚರ್ಯ? ಏನಿದು ಮಹದಾಶ್ಚರ್ಯ? ಕೂಲಿಯಾದರೂ ಸೋಲಿಸುವೆನು, ನಾಯಿ ಮಡಿದ ಕೂಲಿಯಾದರೂ ಸೋಲಿಸುವೆನು, ನಾಯಿ ಮಡಿದ ಕಲ್ಲದ ನುಡಿಗಳು ಕೇಳದು ಮನೆಗೆ, ಕಲ್ಲದ ನುಡಿಗಳು ಕೇಳದು ಮನೆಗೆ. ಏನಿದು ಮಹದಾಶ್ಚರ್ಯ? ಚಂಡ ಚಾಮುಂಡರೇ, ಹೋಗಿ ಆ ನೀಚಳ ಸೋಕನ್ನು ಮುರಿದು ಆಕೆಯನ್ನು ಧರ ಧರನ್ನು ಎಳೆದು ತಂದು ನನ್ನ ಮುಂದೆ ನಿಲ್ಲಿಸಿ ಜಾಗೃತಿಯಾಗಿ ಹೊರಡಿ. ಕೊಡುಯನಗಾಗ್ನಯ ಜವದಿ ತಡವ ಮಾಡದೆ ಕೊಡುಯನಗ ಭಯ ಕೊಡುಯನಗಾಗ್ನಯ ಜವದಿ ಅಷ್ಟನಾರಿಯ ಕುಟ್ಟಿಗದೇಳು ಅಷ್ಟನಾರಿಯ ಕುಟ್ಟಿಗದೆ ತಡೆಯ ಮುಡಿಯುತ್ತಾ ಪಡೆದ ಬರುವೆನು ತಡೆಯ ಮುಡಿಯುತ್ತಾ ಪಡೆದ ಬರುವೆನು ಬರಿಗಾಯ ತಡವ ಮಾಡದೆ ಕೊಡುಯನಗ ಭಯ ತಡವ ಮಾಡದೆ ಕೊಡುಯನಗ ಭಯ ಕೊಡುಯನಗಾಗ್ನಯ ಜವದಿ. ದಾನವೇಂದ್ರ ಚಂಡಾಸುರ, ಈ ದಿಟ್ಟ ಚಂಡಾಸುರ ನಾನಿರುವಲ್ಲಿ ನೀವು ಇಷ್ಟು ಚಿಂತೆ ಮಾಡುವುದೇಕೆ? ಆ ನಳಿನಾಂಬಿಕೆಯ ಕೂಳಾಂಬಿಕೆಯನ್ನು ಎಳೆದು ತಂದು ನಿಮ್ಮ ಪಾದಕ್ಕೊಪ್ಪಿಸುವನು ದಾನವೇಂದ್ರ. ಭಲೆ 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 ಚಂಡಾಸುರ, ಚಾಮುಂಡಾಸುರ, ದಾನವೇಂದ್ರ
ಪಾಲಿಸಿ ದಾನವೇಂದ್ರ. ಚಂಡ ಚಾಮುಂಡರೇ, ದಾನವೇಂದ್ರ, ಜಾಗೃತಿಯಾಗಿ ಹೊರಡಿ. ಅಪ್ಪಣೆ ದಾನವೇಂದ್ರ. ಎಲ್ಲವೋ ಸುಂದರಿ, ನೀನು ಯಾರು? ಮಾನವನಾರಿಯೋ ಇಲ್ಲ ಸುರನಾರಿಯೋ? ಹರಿಯ ತಂತ್ರದಿಂದ ಉತ್ಪನ್ನವಾದ ಸ್ತ್ರೀಯಳೋ? ಈ ಬಲಶಾಲಿಯೊಡನೆ ನಿನ್ನ ವಿಚಾರವನ್ನು ತಿಳಿಸಲಿ. ಇಲ್ಲವಿಲ್ಲವೋ ಕೂಳಾಂಬಿಕೆ, ದೈತ್ಯ ಪರಾಕ್ರಮಿಯಾದ ಸುಷೇಣ ದುಮ್ರಲೋಚನನ್ನು ನಿಗ್ರಹಿಸಿದೆಯಾ? ಎಲ್ಲವೋ ಹದಮಾಂಬಿಕೆ, ನಿನ್ನ ಸೊಕ್ಕನ್ನು ಕದನದಲ್ಲಿ ಮುರಿಯುತ್ತೇನೆ ಕೂಳಾಂಬಿಕೆ. ಇಲವೋ ಮದಾಂಧ, ಇಲವೋ ಕೂಳನೆ, ನಿನಗೆ ಯಾವ ನೀತಿಯನ್ನು ಹೇಳಿದರೂ ಸಾರ್ಥಕವಿಲ್ಲ. ಆದ ಕಾರಣ ಈ ಪ್ರಚಂಡ ದೇವಿಯೊಡನೆ ಸೆಣಸಿ ಮರಣ ಹೊಂದುವುದಕ್ಕಿಂತ ಸುಮ್ಮನೆ ನನಗೆ ಶರಣಾಗು ಮದಾಂಧ. ಇಲ್ಲವೋ ಕೂಳಾಂಬಿಕೆ, ಈ ದೈತ್ಯ ಪರಾಕ್ರಮಿಯಾದ ನೀನು ಮಲ್ಲ ಯುದ್ಧ ಮಾಡಿ ಜಯಿಸವಲೆಯಾ? ನಿನ್ನ ಅಲ್ಲನ್ನು ಮುರಿದು ಕಳಿಸುತ್ತೇನೆ. ಮದಾಂಧನಿಪ ಚಂಡ ನಿನ್ನ ಮದವ ಮುರಿವೆ ನೀಗಲೇ, ಮದವ ಮುರಿವೆ ನೀಗಲೇ, ಮದವ ಮುರಿವೆ ನೀಗಲೇ. ಇಲವೋ ಮದಾಂಧ, ಮದಾಂಧನಿಪ ಚಂಡ ನಿನ್ನ ಮದವ ಮುರಿವೆ ನೀಗಲೇ, ಮದವ ಮುರಿವೆ ನೀಗಲೇ, ಮದವ ಮುರಿವೆ ನೀಗಲೇ. ಮದಮ ನಿನ್ನ ಮದವ ಮುರಿದು ತಳಕೆ ಬಲಿಯ ಕೊಡುವೆನು. ಮದಮ ನಿನ್ನ ಮದವ ಮುರಿದು ತಳಕೆ ಬಲಿಯ ಕೊಡುವೆನು. ಮದಾಂಧನಿಪ ಚಂಡ ನಿನ್ನ ಮದವ ಮುರಿವೆ ನೀಗಲೇ, ಮದವ ಮುರಿವೆ ನೀಗಲೇ, ಮದವ ಮುರಿವೆ ನೀಗಲೇ. ಇಲವೋ ಮೂರ್ಖ, ನೀನು ಪರರನ್ನು ಹಿಂಸೆ ಮಾಡಿದ ಕಾರಣ ನಿನಗೆ ಮರಣವು ಪ್ರಾಪ್ತವಾಗಿರುವುದು. ಎಲ ಚಂಡ, ತೊಡೆವು ಬೇರಿಸಿ ಕೆಂಗಣ್ಣುಗಳಿಂದ ಬೋರ್ಗರೆದು ನನ್ನನ್ನು ಕರೆದರೆ ಈ ಆದಿಶಕ್ತಿಗೆ ಎದುರುಬಳರಿ ಎಂದು ತಿಳಿದಿರುವೆಯಾ? ಅತ್ಯುತ್ತಮದಲಾದವರು ಮೆಚ್ಚುವಂತೆ ನಿನ್ನನ್ನು ಹಿಡಿದು ಈ ಶೂಲದಿಂದ ನಿನ್ನನ್ನು ಕರುಳುಗಳನ್ನು ಬಗೆದು ಪಶುವಿನ ತಲೆಯನ್ನು ಹೆಪ್ಪುಳಿಯುವುದರಲ್ಲಿ ಬಿಡುತ್ತೇನೆ ಮದಾಂಧ. ತೊಡಗುವಂತೆ ಈ ನನ್ನ ಸಿಡಿಲಿನ ಕರ್ಷಣವನ್ನು ಬಿಟ್ಟು ಈ ನಿನ್ನ ದೇಹವನ್ನು ಸೀಳಿ ಧೀರ ವಂಶದ ನಾಮನಾದ ಭಕ್ತ ಬೀಜಾಸುರ ಬಂಧುಗಳಿಗೆಲ್ಲ ಔತಣ ಕೂಟ ಮಾಡಿಸುವ ಇಲವೋ ಮೂರ್ಖ, ಏಕೆ ರೆಚ್ಚಿಕೊಳ್ಳುತ್ತದೆ? ಕಿಡಿಕಡಿಯನ್ನು ಗುಳುತ್ತಾ ಕೋರದ ಹೊರಗಳನ್ನು ಮಸೆಯುತ್ತ ಅಖಂಡ ಭೂಮಂಡಲವನ್ನು ನಂಬುವಂತೆ ನಿನ್ನನ್ನು ಹಿಡಿದು ನಿನ್ನ ಗುಂಡಿಗೆಯನ್ನು ಸೀಳಿ ಕಾರಣ ಹದ್ದುಗಳ ಪಾಲು ಮಾಡುತ್ತೇನೆ. ಇಲವೋ ನೀಚ, ತರವೆಲ್ಲ ಸರಿಯಲ್ಲ ರಣದೊಳಗೆ ನೀಗೈದ ಅಪಮಾನ. ಇಲವೋ ಹದಮ, ತೆರವಲ್ಲ ಸರಿಯಲ್ಲ ರಣದೊಳಗೆ ನೀಗೈದ ಅಪಮಾನ. ಗುರುಜನರ ಮಾತ ಮೀರಿ ದೈವ ನಿಂದನೆಗೈದ ದ್ರೋಹಿ ನೀನೋ. ಆ
ಪ್ರತಿಫಲವ ಮೂಡ ಇದಿಗೋ ಸ್ವೀಕರಿಸು ಪ್ರತಿಫಲವ ಮೂಡ ಮದಂದ ದೇವದಾನರ ಎದುರಿನಲ್ಲಿ ಎಲ್ಲವೋ ಹದಮ ನನ್ನ ಅಗ್ರಜನಾದ ಚಂಡಾಸುರನನ್ನು ನಿಗ್ರಹಿಸಿದೆಯಾ? ಈ ಕ್ಷಣದಲ್ಲಿ ನಮ್ಮ ರಾಜ ರಕ್ತ ಬೀಜಾಸುರನ ಪಡೆಯುತ್ತೆ ನಿನ್ನ ಜಡೆಬುಡಿ ಪಿಡಿದು ಎಳೆದುಕೊಂಡು ಹೋಗುತ್ತೇನೆ. ನನ್ನ ಜೊತೆಯಲ್ಲಿ ಬಾ. ಬರಬೇಕೆ? ಇಲ್ಲವೋ ಕೂಳನೆ, ಬಡಿವಾರದ ಮಾತುಗಳನ್ನು ಬಿಡು. ನನ್ನೊಡನೆ ಹಗರಣಗೈದ ನಿನ್ನ ಅಣ್ಣನ ಪಾಡೇನಾಯಿತು ನೋಡಿದೆಯಾ? ಈಗಲೂ ಸರಿ, ಇದನ್ನರಿತು ಇಲ್ಲಿಂದ ಸುಮ್ಮನೆ ಹೋದರೆ ನಿನ್ನ ಪ್ರಾಣ ಉಳಿಯುತ್ತದೆ. ಇಲ್ಲವಾದರೆ ಧೂಮ್ರಲೋಚನ ಸಂಹಾರಿಣಿ ಚಂಡನ ಮಗ ಖಂಡಿಸಿದ ಈ ಚಂಡಿಯೊಡನೆ ಸೆಣಸಿದರೆ ಚಾಮುಂಡ ನಿನ್ನ ತಲೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ಭೂಮಂಡಲಕ್ಕೆ ಆಹುತಿ ನೀಡುತ್ತೇನೆ ಮದಾಂತ. ಎಲ್ಲವೋ ಮೂರ್ಖರೇ, ನನ್ನ ಜೊತೆಯಲ್ಲಿ ಬಾ. ಇಲ್ಲವಾದರೆ ನಿನ್ನ ಚಿತ್ರ ಚಿತ್ರವಾಗಿ ಕತ್ತರಿಸಿ. ಇಲ್ಲವೋ ಮೂರ್ಖ, ಹೇಳುತ್ತೇನೆ ಕೇಳು. ತಂದೆ ತಾಯಿಯರ ಆಜ್ಞೆ ದೊಡ್ಡ ಸ್ಥಿರವೆಂದು ವೇದೋಕ್ತ ಕ್ರಮವಿದೆ. ಆದರೆ ನೀವು ರಕ್ಕಸರು, ನೀವು ತಂದೆ ತಾಯಿಯರ ಆಜ್ಞೆಯಲ್ಲಿ ಬೆಳೆದವರಲ್ಲ. ಇದನ್ನರಿತು ಇಲ್ಲಿಂದ ಸುಮ್ಮನೆ ಹೋದರೆ ನಿನ್ನ ಪ್ರಾಣ ಉಳಿಯುತ್ತದೆ. ಇಲ್ಲವಾದರೆ ನಿಮ್ಮ ಕರುಳುಗಳನ್ನು ಬಗೆದು ನನ್ನ ಕೊರಳಿಗೆ ಮಾರೆ ಅಂಟುಗರಿಸಿಕೊಳ್ಳುತ್ತೇನೆ ಮನೋಂದ. ಸುಮ್ಮನೆ ನನ್ನ ಜೊತೆಯಲ್ಲಿ ಬಾ. ಇಲ್ಲವಾದರೆ ಆ ಪರಶುವನೇ ಬಂದರು ನಿನ್ನ ತಕ್ಕನ್ನಡಗಿಸದೆ ಬಿಡೋನು. ಈಗ ನಿನ್ನ ಸಿಕ್ಕಿದೆಯಾ? ನೋಡು, ಕಬ್ಬನ್ನು ತೆಗೆದು ಕಬ್ಬಕ್ಕಿಗಳ ಪಾಲು ಮಾಡುತ್ತೇನೆ. ಇಲ್ಲ ಓಂ ಮೂಡ ಎಷ್ಟೋ ಮದ ಭ್ರಷ್ಟ, ಎಷ್ಟೋ ಮದ ನೀಚ ನಿನಗೆ
ಪಡೆಯನ್ನು ಅಡಗಿದ್ದೆ ಪಡ ದುರುಳನೆ ಪಡೆಯನ್ನು ಅಡಗಿದ್ದೆ ಎಷ್ಟೋ ಮದ ನೀಚ ನಿನಗೆ ಹರಿಹರ ಸುರರ ಸಮರದಿ ಸೋಲಿಸಿ ಮೆರೆವ ರಕ್ಕಸನ ಶಿರವನ್ನು ತರಿವೆ ಹರಿಹರ ಸುರರ ಸಮರದಿ ಸೋಲಿಸಿ ಮೆರೆವ ರಕ್ಕಸನ ಶಿರವನ್ನು ತರಿವೆ ಎಷ್ಟೋ ಮದ ನೀಚ ನಿನಗೆ ಎಷ್ಟೋ ಮದ ನೀಚ ನಿನಗೆ ಎಷ್ಟೋ ಮದ ನೀಚ ನಿನಗೆ ಯುದ್ಧಕ್ಕೆ ಸಿದ್ಧರಾಗು ಏ ಸಿದ್ಧನಾಗುಮದ ಅಂದ ಮಹಾಪ್ರಭುವಿಗೆ ಜಯವಾಗಲಿ. ನೀವು ಕಳಿಸಿದ ಚಂಡ ಚಾಮುಂಡರು ಆ ದೇವಿಯಿಂದ ಹತರಾದರು ಸ್ವಾಮಿ, ಹತರಾದರು. ಏನು ನಾನು ಕಳಿಸಿದ ಆ ಚಂಡ ಚಾಮುಂಡರನ್ನು ಆ ಕೂಡ ಅಂಬಿಗೆಯು ಹತಗೊಳಿಸಿದಳೆ. ಹೌದು ಮಹಾಪ್ರಭು, ಹೌದು. ವಿತರಣ ದಾನವೇಂದ್ರ, ಆ ಆದಮ ಅಂಬಿಕೆ ಶೌರ್ಯವನ್ನು ನೋಡಿದರೆ ಆಶ್ಚರ್ಯವಾಗುವುದಲ್ಲ. ನಮ್ಮ ಮಾವನಾದ ಮಹಿಷಾಸುರ, ಸುಷೇಣ, ತಾಮ್ರ ರಾಜನ ಮಹಾಪರಾಕ್ರಮಗಳಾದ ಚಂಡ ಚಾಮುಂಡರು ಆ ಗೋಡ ಅಂಬಿಕೆಯಿಂದ ಆತಾರಾದರು. ಇದಕ್ಕೆ ಏನು ಮಾಡುವುದು ಮಂತ್ರಿ? ಪ್ರಭು ಶಾಂತರಾಗಿ, ನಿಮ್ಮ ಹಿತಕ್ಕಾಗಿ ನಾನು ಮೊದಲೇ ಹೇಳಲಿಲ್ಲವೇ? ಈಗಲಾದರೂ ನನ್ನ ಮಾತನ್ನು ಕೇಳಿ. ಆ ಕೂಡಲಾದ ಅಂಬಿಕೆಯು ನಿನ್ನ ಕೈಗೆ ಸಿಕ್ಕುವಳಲ್ಲ, ನಿನಗೆ ದಕ್ಕುವಳಲ್ಲ. ಹರಿ, ಹರ, ಬ್ರಹ್ಮಾದಿಗಳು, ಗರುಡ, ಕೇಶರ ಮುಂತಾದವರು ನಿನ್ನ ಆಜ್ಞೆಯಲ್ಲಿ ಬಿದ್ದಿರುವುದೇ ಆ ಅನರ್ಥಕ್ಕೆ ಕಾರಣವಾಗಿದೆ. ಅವರನ್ನು ಶೆರೆಯಿಂದ ಬಿಟ್ಟು ಬಿಡಿ. ವಿತರಣ, ನನ್ನ ಬಂಧುಗಳೆಲ್ಲ ನಂದು ಹೋದರೂ ಚಿಂತೆ ಇಲ್ಲ. ಆ ಮಂದ ಮಧುಗಳಾದ ಹರಿಹರ ಈ ರಾಜ್ಯ ದಿಕ್ಪಾಲಕರನ್ನು ನನ್ನ ಸೆರೆಯಿಂದ ಬಿಡುವುದಿಲ್ಲ. ಅಲ್ಲದೆ ಆ ವಿಷ್ಣುವಿನ ತಂತ್ರದಿಂದ ನಮ್ಮ ಉಪ್ಪಡದೊಳಗಿರೋ ಆ ತರುಣಿಮೆಯಾದ ಅಂಬಿಕೆಯನ್ನು ಸಂಹರಿಸದೆ ಬಿಡುವುದಿಲ್ಲ. ಮಹಾಪ್ರಭು, ಆ ಅಂಬಿಕೆಯನ್ನು ಸದಾ ಬೋಧಿಸಿದ್ದೇ ಆದರೆ ಬಂದ ದುರಿತವೆಲ್ಲ ದೂರ ತೊಲಗುವುದು. ಅಲ್ಲದೆ ಹರಿ, ಹರ, ಗರುಡ, ಕೇಶರ ಮುಂತಾದವರು ಆಕೆಯ ಸ್ಮರಿಸುವುದಲ್ಲದೆ ಆ ಲೋಕಕ್ಕೆ ಕಾರಣವಾದಳು. ಅಂತವೊಡನೆ ಯುದ್ಧಕ್ಕೆ ಹೋದರೆ ಅಂತಕನ ಮನೆಯೇ ಸೇರಿಸುವಳು. ವಿತರಣ, ನನಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಮುಚ್ಚು ಬಾಯಿಯನ್ನು. ನಿನ್ನ ಉಪ್ಪು ತಿಂದು ಬೆಳೆದ ಕಾರಣಕ್ಕೆ ಈ ವಿವೇಕವನ್ನು ಹೇಳುತ್ತೇನೆ. ನನ್ನ ಮಾತನ್ನು ಲಾಲಿಸಿ ಕೇಳಿ ಪ್ರಭು. ಎಲೆ ದಾನವ ವೀರಾರ್ಧ ಶುಂಭ ನಿಶುಂಭರೇ, ಹೋಗಿ ಆ ಚಂಡಿಯಾದ ಅಂಬಿಕೆಯನ್ನು ಒಂದು ಹಂಬಿನಿಂದ ಬೇಗಿದು ತಂದು ನನ್ನ ಮುಂದೆ ನಿಲ್ಲಿಸಿ
ಜಾಗೃತಿಯಾಗಿ ಹೊರಡಿ. ದಾನವೇಂದ್ರ ಪ್ರಕಟಿತ ಭುವನ ಪ್ರಖ್ಯಾತ್ಯಂ ಪ್ರಕಟಿತ ಭುವನ ಪ್ರಖ್ಯಾತ್ಯ ಅಖಿಲ ಲೋಕವ ಜಯಿಸುವೆನೀಗ. ಏ ತೇರ ಶುಂಭರು ಶುಂಭರು ನಿನಗಿದರು ಅಪಜಯ ಉಂಟೆ. ದಾನವೇಂದ್ರ ಶುಂಭಾಸುರ, ಇಷ್ಟಕ್ಕೆ ನೀವು ಚಿಂತೆ ಪಡಬೇಕೆ? ಅಖಿಲ ಲೋಕ ಭಯಂಕರರಾದ ಶುಂಭ ನಿಶುಂಭರ ಪರಾಕ್ರಮವು ನಿಮಗೆ ತಿಳಿದೆ. ನಮ್ಮ ದೊರೆ ಮಾತ್ರದಿಂದ ತ್ರಿರಾಕಗಳು ಆತಾಡೆ ಬೇತಾಡೆ ಬೆಂಡಾಗೆ ಅಲ್ಲಾಡೆ ಕಲ್ಲಡಿಸೆ ತತ್ತರಿಸಿ ಹೋದವು. ಇಂತಹ ಧೀರಾದಿ ಧೀರರು ನಾವಿರುವಲ್ಲಿ ನಿಮಗೆ ಅಪಜಯವೇ? ಬಲೆ 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 ಶುಂಭಾಸುರ, ಈ ಶುಂಭಾಸುರ ಶುಂಭಾಸುರ ಪ್ರಕಟಿತ ಭುವನ ವಿಕೃತ ವಿಕ್ರಮನಾದ ನಿಮ್ಮ ಧ್ವನಿ ಮಾತ್ರದಿಂದಲೇ ಅತಳ ವಿತಳ ಸುತಳ ರಸಾತಳ ಅದೋ ಲೋಕಗಳಲ್ಲಿ ಯಾವನಿರುವನು ನಮಗೆ ಅಪ್ಪಣೆಯನ್ನು ದಯಪಾಲಿಸು. ಆ ಚಾಮುಂಡಿಯ ಮುಡಿಯನ್ನಿಳಿದು ಎಳೆದು ತಂದು ನಿಮ್ಮ ಪಾದಗಳ ಮೇಲೆ ಕೆಳವುತ್ತೇನೆ. ಭಲೆ 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 ಶುಂಭ ನಿಶುಂಭರೇ, ಜಾಗ್ರತೆಯಾಗಿ ಹೋಗಿ ಆ ಚಂಡಿಯಾದ ಅಂಬಿಕೆಯನ್ನು ಕಾಲಿನಿಂದ ಹಾಕು ತರನ ಎಳೆದು ತಂದು ನನ್ನ ಮುಂದೆ ನಿಲ್ಲಿಸಿ. ಕುಂಬಿಡಿಯ ಪಾಲು ಮಾಡ್ತೇವೆ. ಎಲ್ಲವೋ ಹದಮನಾದ ಶುಂಭನಿ ಶುಂಭರೇ, ಓ ಮಾರೇ, ಹೀನ ರಕ್ತ ಬೀಜನ ಮಾತುಗಳನ್ನು ಕೇಳಿ ಬಂದಿರುವೆಯಾ? ನನ್ನನ್ನು ವಶಪಡಿಸಿಕೊಳ್ಳುವ ಶಕ್ತಿ ನಿಮಗಿರುವುದೇ? ತನಿಗಿರುವುದೇ? ಎಲ್ಲವೋ ಹದಮನಾದ ಶುಂಭನಿ ಶುಂಭರೇ, ಓ ಮಾರೇ, ಎಲ್ಲವೋ ಹದಮನಾದ ಶುಂಭನಿ ಶುಂಭರೇ, ನಿಮ್ಮ ಈ ಗದೆಗಳನ್ನು ನನ್ನ ಈ ಗದಾ ದಂಡದಿಂದ ಕುಟ್ಟಿ ಪುಡಿ ಪುಡಿ ಮಾಡಿ ಒಬ್ಬರಿಸುತ್ತ ಬೊಬ್ಬರದು ಒಬ್ಬೊಬ್ಬರ ಕರುಳುಗಳನ್ನು ಬಗೆದು ನನ್ನ ಕುರುಳಿಗೆ ಮಾಲೆಯಂತೆ ಧರಿಸಿಕೊಳ್ಳುತ್ತೇನೆ ಮದಾಂತ. ಓ ಮಾರೇ, ಚಂಡ ಚಾಮುಂಡ ಸುಷೇಣ ಕಾಲಜೊಂಬ ಮೊದಲಾದವರನ್ನು ನಿಗ್ರಿಸಿದೆ ಎಂಬ ಅಹಂಕಾರ ನಿನಗಬೇಡ. ವ್ಯಾಘ್ರನಂತೆ ನಿನ್ನ ಜಡ ಬಿಡಿದು ನಮ್ಮ ರಾಜ ರಕ್ತ ಬೀಜಾಸುರನ ಆಜ್ಞೆಯ ಪ್ರಕಾರ ನಿನ್ನನ್ನು ಎಳೆದುಕೊಂಡು ಹೋಗಲು ಮೂರ್ಖಳ ಎಚ್ಚರ. ಎಲ್ಲವೋ ಮದಾಂಧ ಈ ಭೂಮಿಯ ಭಾರವನ್ನು ಇಳಿಸಲೋಸ್ಕರ ಚಂಡಿ ಚಾಮುಂಡಿ ಅಂಬಿಕೆ ವೈಷ್ಣವಿ ಭಗವತಿ ಜಗನ್ಮಾತೆ ಆದಿಶಕ್ತಿ ಪರಂಜ್ಯೋತಿ ಚಿನ್ಮಯಕಾರಿ ಎಂಬ ಬಿರುದುಗಳನ್ನು ತಾಳಿರುವನಲ್ಲದೆ ನನ್ನ ಮಹಿಮೆಯನ್ನರಿಯದೆ ಬೋಯಿಗೆ ಬಂದಂತೆ ಬರುತ್ತಿರುವ ಯಾದವ. ಓ ಮಾರೇ, ನಿನ್ನ ಕರುಳನ್ನು ಬಗೆದು ನಿನ್ನ ಶಿರವನ್ನು ಚಂಡಾಡೆ ರಾಷ್ಟ್ರಳೆ ಕೆಟ್ಟ ಮಾತಾಡ ನನಗೆ ಕೋಪ ಹೆಚ್ಚಾಗಿ ಎಲ್ಲವೋ ಹದಮನೆ, ನೀವು ದಾನ ಧರ್ಮ ಪರೋಪಕಾರಿಗಳಲ್ಲ. ಈ ಚರಾಚರಕ್ಕೆ ಬಿಲ್ಲುಗಳು ಬಾಣಗಳು ಧನಸ್ಸುಗಳು ನನ್ನಿಂದಾದುದಲ್ಲವೇ? ಹದ್ದು ರಣಹದ್ದು ಹೆಬ್ಬುಲಿ ಬೇರುಂಡು ತಂಡೋಪತಂಡವಾಗಿ ತಿಂದು ಸಂತೋಷ ಪಡುವಂತೆ ನಿಮ್ಮ ಹಿಂಡುಗಳನ್ನು ಕಟ್ಟಿಸುತ್ತೇನೆ ಮದಾಂತ. ಕೆಟ್ಟ ಮಾತನ್ನು ಬಿಟ್ಟು ಸ್ವಚ್ಛ ಒಂದು ಮಾತನ್ನು ಉಚ್ಚಾರಿಸಿದ್ರೆ ಸರಿ, ಇಲ್ಲವಾದರೆ ನಿನಗೆ
ನನಗೆ ಬೆಂಬಲವಾಗಿರೋ ಆ ಹುಚ್ಚ ಅಚ್ಚುತನ ಕೆಚ್ಚಲು ಮುರಿಯಲು ಇಲ್ಲವೋ ಹನುಮ, ವಿಷ್ಣು ನಾಮವನ್ನು ಸ್ಮರಿಸಿ ವೈಷ್ಣವಿ ಎಂಬ ನಾಮದಿಂದ ಓಂಕರಿಸಿ ಲಟಲಟನೆ ವಿಠಲ್ ವಿಠಲ್ ಬುಗಿಲ್ ಬುಗಿಲ್ ಸಿಡಿಲಿನ ಆರ್ಭಟಿಯಂತೆ 108 ರೂಪವಾಗಿ ಮಹೇಶ್ವರಿ ತ್ರಿಪುರ ಸಂಹಾರಿಣಿ ಕಿಡಿಗಣ್ಣಿನ ರುದ್ರಿ ಕಿಡಿಗೆ ನುಗ್ಗುತ್ತಾ ನಿಮ್ಮ ಹಿಂಡುಗಳನ್ನು ಖಂಡಿಸುತ್ತೇನೆ ಮದಾಂಧ. ಸಿದ್ಧರಾಗು ಸಿದ್ಧನಾಗು ಮದಾಂಧ. ದುಡುಕಿ ದುಡಿದ ದುರುಳ ನಿನ್ನ ತಲೆಯನೀಗ ಕಡಿಯುವೆ, ತಲೆಯನೀಗ ಕಡಿಯುವೆ, ತಲೆಯನೀಗ ಕಡಿಯುವೆ. ಮದವ ಮುರಿದು ತಳಕೆ ಬಲಿಯ ಕೊಡುವೆನು. ಮದವ ಮುರಿದು ತಳಕೆ ಬಲಿಯ ಕೊಡುವೆನು. ದುಡುಕಿ ನುಡಿದ ದುರುಳ ನಿನ್ನ ತಲೆಯನೀಗ ಕಡಿಯುವೆ, ತಲೆಯನೀಗ ಕಡಿಯುವೆ, ತಲೆಯನೀಗ ಕಡಿಯುವೆ. ಓ ಮಾರೇ ಇಲ್ಲವೋ ಹದಮ ಎಲ್ಲವೋ ಪಾಪಿ ಹಂಬಿಕೆ, ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲು, ಸದ್ದು ಮಾಡಿ ನಿನ್ನ ಸಲ್ಲನ್ನಡಗಿಸುವೆ. ಇಲ್ಲವೋ ಹದಮನಾದ ನಿಶುಂಭನೆ, ಇಲ್ಲವೋ ನಿಶುಂಭ, ಏ ನಿಶುಂಭ, ಎಲ್ಲವೋ ಪಾಪಿ ಹಂಬಿಕೆ, ಲೋಕ ಬಲ್ಲಿದನಾದ ನಿಮ್ಮಣ್ಣ ಶುಂಭನ ಗತಿ ಏನಾಯಿತು ನೋಡಿದೆಯಾ? ನೀನು ನನಗೆ ಎದುರಾಗಿ ಬಂದರೆ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಕೊಲ್ಲುವುದಕ್ಕೆ ಸ್ವಸ್ಥವಾದ ನಿಜ ರೂಪವನ್ನು ಬಿಟ್ಟು ಅಗೋಧವಾದ ಬಂಡಿ ಅನ್ನವನ್ನುಂಡು ಹೆಮ್ಮಾರಿಯಾಗಿದ್ದೇನೆ. ಇಲ್ಲವೋ ಮದಾಂಧ, ಎಲ್ಲವೋ ಪಾಪಿ ಹಂಬಿಕೆ, ಇದನ್ನರಿತು ಇಲ್ಲಿಂದ ಸುಮ್ಮನೆ ಹೋದರೆ ನಿನ್ನ ಪ್ರಾಣ ಉಳಿಯುತ್ತದೆ. ಇಲ್ಲವಾದರೆ ನಿನ್ನ ಕರುಳುಗಳನ್ನು ಬಗೆದು ಬಿಡುತ್ತೇನೆ ಮದಾಂಧ. ಎಲ್ಲವೋ ಯಮನ ಮಾರಿ, ಈ ದಿನಗಳಿಗೆ ನಿಶುಂಭಾಸುರನ ಎದುರು ನಿಂತು ಯುದ್ಧ ಮಾಡುವರಾರು? ಇಲ್ಲವೋ ವಿಷಪುಂಜನಾದ ದರ್ಜನೆ, ಮಾಯ ಮಾಯ ಮಂತ್ರ ಮಂತ್ರ ತಂತ್ರ ತಂತ್ರ ಇಂದ್ರಜಾಲ ಯಕ್ಷಿಣಿ ಮೊದಲಾದ ವಿದ್ಯೆಗಳು ನನ್ನ ಪಾದದೋಳವತರಿಸಿದವು. ಇದನ್ನರಿಯದೆ ಮಹಾಮಾರಿ ಎಂಬ ಬಿರುದಾಂಕಿತಗಳನ್ನು ನಿನಗೆ ಸಮರವೇ? ಎಲ್ಲವೋ ಪಾಪಿ ಅಂಬಿಕೆ, ನಿನ್ನ ಜಮ್ಮವನ್ನು ತೋರಬೇಡ. ನಮ್ಮ ಅಗ್ರಜನಾದ ಶುಂಭನನ್ನು ಕೊಂದನೆಂಬ ಅಹಂಕಾರವು ನಿನಗೆ ಬೇಡ. ನಿಲ್ಲ ಇದ್ದಕ್ಕೆ. ಇಲ್ಲವೋ ನಿಶುಂಭ, ನೀನು ನನಗೆ ಎದುರಾಗಿ ಬಂದರೆ ನಿನ್ನನ್ನು ಬಿಡುವುದಿಲ್ಲ. ಸಿದ್ಧನಾಗು ಮದಾಂಧ, ಸಿದ್ಧನಾಗು. ಬಲ್ಲ
ಮಹಾಪ್ರಭುಗಳಿಗೆ ಜಯವಾಗಲಿ, ಮಹಾಪ್ರಭುಗಳಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು ತಿಳಿಸು? ನೀವು ಕಳಿಸಿದ ನಿಶುಂಭರು ಆ ದೇವಿಯಿಂದ ಹತರಾದರು ಮಹಾಪ್ರಭು, ದೇವಿಯಿಂದ ಹತರಾದರು. ಏನು ದೇವತೆಗಳನ್ನೇ ನಿರ್ಮೂಲ ಮಾಡಲೆಂದು ಸಿದ್ಧರಾಗಿರುವ ಆ ನಿಶುಂಭರನ್ನು ಆ ಅಂತ್ಯಗೊಳಿಸಿದರೆ ವಿತರಣ ಆ ಹದಮ ಅಂಬಿಗೆ ಶೌರ್ಯವನ್ನು ನೋಡಿದರೆ ಆಶ್ಚರ್ಯವಾಗುವುದಲ್ಲ. ನನ್ನ ಸಾಮಂತ ರಾಜ್ಯಗಳಲ್ಲಿ ಹೇಗೆ ಮುಖ ತೋರಿಸಲಿ? ಇದ್ದರಂಗದಲ್ಲಿ ಘನ ಶೌರ್ಯ ಪ್ರೇಮಿಕರಾದ ಮೊದಲಾದ ಧನುಜರೆಲ್ಲರೂ ಆ ಈನ ಅಂಬಿಕೆಯಿಂದ ಆತರಾದರು. ಇದಕ್ಕೆ ಏನು ಮಾಡುವುದು ಮಂತ್ರಿ? ದಾನವೇಂದ್ರ, ಶಾಂತರಾಗಿ. ಇನ್ನೆಲ್ಲಿ ಶಾಂತಿ? ಈ ರೀತಿ ಈಗ ಚಿಂತಿಸಿದರೆ ಪ್ರಯೋಜನವಿಲ್ಲ. ಈಗಲಾದರೂ ನನ್ನ ಮಾತನ್ನು ಕೇಳಿ. ವಿತರಣ ಆ ನಿಶುಂಭರನ್ನು ಆ ಅಂಬಿಕೆಯು ಯಾವ ಶಕ್ತಿಯಿಂದ ಸಂಹರಿಸಿದಳು? ಆಹಾ, ಆ ನೀಜಳನ್ನು ಸಂಹರಿಸಿದ ಹೋದರೆ ನಾನು ನಿಕಾಸಾದೇವಿಯ ಗರ್ಭ ಸಂಜಾತನೆ ಅಲ್ಲ. ಹೇಳಿ ಪ್ರಭು, ಹೇಳಿ. ಬೇಡ ಬೇಡವೋ ರಾಜನೇ, ಬೇಡ ಬೇಡವೋ ರಾಜನೇ, ಈ ಪರಿಯ ಪೆರ್ವಾದು, ಈ ಪರಿಯ ಪೆರ್ವಾದು, ಬೇಡ ಬೇಡವೋ ರಾಜನೇ. ದಾನವೇಂದ್ರ, ಬೇಡ ಬೇಡವೋ ರಾಜನೇ, ಈ ಪರಿಯ ಪೆರ್ವಾದು, ಬೇಡ ಬೇಡವೋ ರಾಜನೇ. ಜಗದಾಂಬೆಯನ್ನು ಜಯಿಸುವೆನೆಂಬ, ಜಗದಾಂಬೆಯನ್ನು ಜಯಿಸುವೆನೆಂಬ, ಜಗದಾಂಬೆಯನ್ನು ಜಯಿಸುವೆನೆಂಬ ಜಂಬಬೇಕೆ ನಿನಗೆ, ಜಂಬಬೇಕೆ ನಿನಗೆ, ಜಂಬಬೇಕೆ ನಿನಗೆ. ಜಂಬಬೇಕು ನಿನಗೆ, ಜಂಬಬೇಕು ನಿನಗೆ, ಜಂಬರ ವೈರಿಯೋ, ಜಂಬರ ವೈರಿಯೋ, ಬೇಡ ಬೇಡವೋ ರಾಜನೇ, ಈ ಪರಿಯ ಬೇಡವಾದು, ಬೇಡ ಬೇಡವೋ ರಾಜನೇ. ಮಹಾಪ್ರಭು, ವಿತರಣ ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ನಿರಾಕರಿಸಿರಿ. ಬಂಧು ಬಳಗ ಎಲ್ಲ ಆ ಜಗದಾಂಬಿಕೆಗೆ ಹಾವಿತಿ ಕೊಟ್ಟೆ. ನಾನಾದರೂ ಸುಮ್ಮನಿರುವುದು ಸರಿಯಲ್ಲ. ನಿನ್ನ ಉಪ್ಪು ತಿಂದು ಬೆಳೆದ ದೇಹವನ್ನು ಆ ಅಂಬಿಕೆಗೆ ಒಪ್ಪಿಸಿ ಮುಕ್ತಿಯನ್ನೂ ಪಡೆಯುತ್ತೇನೆ. ನನಗೆ ಅನುಮತಿಯನ್ನು ದಯಪಾಲಿಸಿ. ವಿತರಣ ನಿನಗೆ ಶುಭವಾಗಲಿ. ಹೋಗಿ ಆ ಅಂಬಿಕೆ ಜಂಬವನ್ನು ಮುರಿದು ಬಾ. ಹಾಗೆ ಆಗಲಿ ಪ್ರಭು. ಜಗದಾಂಬೆ, ನನ್ನನ್ನು ಕಾಪಾಡು ತಾಯಿ, ಕಾಪಾಡು. ಎಲೆ ಧನುಜನೆ, ನೀನು ಯಾರು? ಈ ರೀತಿಯಾಗಿ ಶರಣಾಗಲು ಕಾರಣವೇನು? ಅಮ್ಮ, ಚರಗಳು ತಾಯೇ ಭಕ್ತರ ಪ್ರೇಮಿಯೇ, ಚರಗಳು ತಾಯೇ ಭಕ್ತರ ಪ್ರೇಮಿಯೇ, ಸುಜನರ ತಾಯುವ ದೀನವಿಯಾಳು ಜಗದಂಬಾ, ಜಗದಂಬಾ, ಜಗದಂಬಾ. ಮುನಿ ಜಗಪಾಲಿನಿ ಮಂಗಳದಾಯಿನಿ,
ಧನಪಾಲಿನಿ ಮಂಗಳದಾಯಿನಿ ಸುರನರ ಕಾಯುವ ವೀಣ ದಯಾಳುವೆ ಸುಜನರ ಕಾಯುವ ವೀಣ ದಯಾಳುವೆ ಜಗದಂಬಾ 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 ಅಮ್ಮ ಆ ಕೂಡನಾದ ರಕ್ತ ಬೀಜ ವಿಚಿತ್ರವೆಂದು ನಾನೇನೆಂದೂ ಹೇಳಲಮ್ಮ. ಎಷ್ಟೇ ಹೇಳಿದರೂ ಅವನ ಆಳ್ವಿಕೆಯಲ್ಲಿ ಹಸುವಳಿದು ದೆಸೆಗೆಟ್ಟು ಬಳಲುತ್ತಿರುವ ಆತನ ಮಂತ್ರಿಯಾದ ವಿತರಣನೂ ನಾನು ತಾಯಿ. ಅಮ್ಮ ಈಗ ನಿನ್ನೊಡಲೆ ಯುದ್ಧ ಮಾಡಲು ಆಜ್ಞೆ ಇಟ್ಟಿರುವನು. ನಾನು ಅದಕ್ಕೆ ಒಪ್ಪಿರುವೆನು. ಇಲ್ಲದಿದ್ದರೆ ರಾಜಶಿಕ್ಷೆಗೆ ಒಳಪಡಬೇಕಾಗಿತ್ತಮ್ಮ. ವಿತರಣ ಆದ್ದರಿಂದ ಆತನಿಗೆ ನಿಜಾಸ್ಥಿತಿಯನ್ನು ಹೇಳಿ ತಮ್ಮ ಸನ್ನಿಧಿಗೆ ಬಂದಿರುವೆನು. ನಿನ್ನೊಡಲೆ ಯುದ್ಧ ಮಾಡಲು ಯಾರಿಗೇ ಸಾಧ್ಯರಮ್ಮ. ನನಗೆ ಮುಕ್ತಿಯನ್ನು ಕೊಟ್ಟು ಕಾಪಾಡಬೇಕೆಂದು ಬೇಡಿಕೊಂಡು ವಿತರಣ ನಿನ್ನ ಜ್ಞಾನ ಮಾರ್ಗಕ್ಕೆ ಮೆಚ್ಚಿದೆನು. ಆ ಅಚ್ಯುತನಾಣೆ ನಿನ್ನ ಕೈ ಬಿಡುವುದಿಲ್ಲ ವಿತರಣ. ವಿತರಣ ಹರಿಹರ ಬ್ರಹ್ಮರನ್ನು ಸಲಹುವ ರೀತಿಯಲ್ಲಿ ನಿನ್ನನ್ನು ಸಲಹುತ್ತೇನೆ. ನೀನು ನನ್ನ ಸನ್ನಿಧಿಯಲ್ಲಿ ಸುಖವಾಗಿರು ವಿತರಣ. ಹಾಗೆ ಆಗಲಿ ತಾಯಿ. ಮಹಾರಾಜರು ಜಯವಾಗಲಿ. ರಕ್ತ ಬೀಜ ಸಾರ್ವಭೌಮರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು ತಿಳಿಸು. ನೀವು ಕಳಿಸಿದ ನಿಮ್ಮ ಮಂತ್ರಿ ವಿತರಣರು ಆ ಅಂಬಿಕೆಗೆ ಶರಣಾದನು. ಮಹಾಪ್ರಭು ಶರಣಾದರು. ಎಲವೋ ರಾಜದ್ರೋಹಿಯಾದ ವಿತರಣ ಆ ಚಂಡಿ ಚಾಮುಂಡಿ ಎಂಬ ರಂಡೆಯನ್ನು ಖಂಡಿಸಿ ಬರುವನೆಂದು ನನಗೆ ಮಾತು ಕೊಟ್ಟು ಆ ಅಂಬಿಕೆಗೆ ಸೇವೆಗೆ ಸೇರಿರುವೆಯಾ? ಭ್ರಷ್ಟ! ನನಗೆ ರಾಜದ್ರೋಹ ಮಾಡಬೇಕೆಂದು ಅದೆಂದಿನಿಂದ ಸಾಧಿಸಿಕೊಂಡಿರುವೆ. ಆ ಕುಟಿಲ ಗೊಂದಳ ಅಂಬಿಕೆಯನ್ನು ಕಾಲಿನಿಂದ ಮಾಡುವೆನು. ಹರಿಹರ ಸುರ ದಿಕ್ಪಾಲಕರನ್ನೆಲ್ಲ ಜಯಿಸಿರುವ ನನಗಿಂತಲೂ ಆ ಅಂಬಿಕೆ ನಿನಗೆ ಆಶ್ರಯ ಕೊಡಬಲ್ಲದೆಯೋ ರಾಜದ್ರೋಹಿ ವಿತರಣ? ಯಾರಲ್ಲಿ ಘನ ಪರಾಕ್ರಮಿಯಾದ ನಮ್ಮ ಕುಮಾರನ ಮಾಯವಿಯನ್ನು ಬರಮಾಡಿ ಆಗಬಹುದು. ತಂದೆಯೇ ತಮ ಪಾದಗೀಗ ವಂದಿಸಿ ನಂಬೇಳುವೆ. ತಂದೆಯೇ ತಂದೆಯೇ ಕುಮಾರ ತಂದೆಯೇ ತಮ ಪಾದಗೀಗ ವಂದಿಸಿ ನಂಬೇಳುವೆ. ತಂದೆಯೇ ತಂದೆಯೇ ಕುಮಾರ ಇಂದು ಏನನ್ನು ಕರೆಸಿದ ಬರೀ ತಂದೆಯೇ ಕುಮಾರ ಎಂದು ಏನನ್ನು ಕರೆಸಿದ ಬರೆ ಇಂದು ಏನನ್ನು ಕರೆಸಿದ ಬರೆ ಎಂದು ಎನ್ನ ಕರೆಸಿದ ಬರೆ ಇಂದು ಏನನ್ನು ಕರೆಸಿದ ಬರೆ ಇಂದು ಏನನ್ನು ಕರೆಸಿದ ಬರೆ ಅಂದವೇನು ಬೇಳು ಜನಕನೇ. ತಂದೆಯ ತಮ ಪಾದಗೀಗ ವಂದಿಸಿ ನಂಬೇಳುವೆ. ತಂದೆಯೇ ತಂದೆಯೇ ವಂದಿಸುವೆನು. ಕುಮಾರ ನಿನಗೆ ಮಂಗಳವಾಗಲಿ. ಬಾ ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ತಂದೆಯೇ. ಕುಮಾರ ತಂದೆಯೇ ಏಕೆ ಈ ರೀತಿ ಚಿಂತನೆ ಮಾಡುತ್ತಿರುವಿರಿ? ಏಕೆ ಏನಾಯಿತು? ತ್ರಿಗಜಕ್ಕೂ ಬಲ್ಲಿದರೆಂದು ಈ 7 ಲೋಕ ಹೇಳುವುದು. ಈ 7 ಲೋಕದಲ್ಲಿ ಏನು
ಕಷ್ಟ ಪ್ರಾಪ್ತವಾಯಿತು ತಂದೆಯೇ. ಏಕೆ ಯೋಚಿಸುತ್ತೀರಿ? ಇಂತಹ ಸುಪ್ಪುತನದಲ್ಲಿ ನಿಮಗೆ ಭಯವೆಂದರೇನು? ಕುಮಾರ, ನನ್ನ ಮನಸ್ಸಿನ ನಿಬಂಧನೆ ಏನೆಂದರೆ ಆ ನೀಚಳಾದ ಅಂಬಿಕೆಯನ್ನು ಎಳೆದು ತರುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಕುಮಾರ, ತಂದೆ, ನನಗಪ್ಪಣೆಯನ್ನು ದಯಪಾಲಿಸಿ ಪುಡಿ ಎಲೆಗಳನ್ನು ತಿನ್ನುವ ಮಾತು ಕೇಳಿ ಬರೆಯುತ್ತಿರುವ ಆ ಬಡಿಬಾರದ ಅಂಬಿಕೆಯನ್ನು ಖಂಡಿಸಿ ತರುತ್ತೇನೆ. ಫಲ 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 ಕುಮಾರ, ಫಲ ಕುಮಾರ. ತಂದೆ, ಆ ನೀರಾಲೋಚನದ ಅಂಬಿಕೆಯು ನಮ್ಮ ಉದ್ಯಾನವನದಲ್ಲಿ ಅಘೋರ ದೈತ್ಯ ಶಿಖಾಮಣಿಗಳನ್ನು ಹತಗೊಳಿಸಿ ಅಹಂಕಾರದಿಂದ ಮೆರೆಯುತ್ತಿರುವಳು. ಕುಮಾರ, ಅಹಂಕಾರದಿಂದ ಮೆರೆಯುತ್ತಿರುವಳು. ತಂದೆ, ನನಗಪ್ಪಣೆಯನ್ನು ದಯಪಾಲಿಸಿ ಓಂಕರಿಸಿ ಸುರಾಸುರನನ್ನು ಪಡೆದು ವಾಕ್ಯಲಿಟ್ಟು ಬರುತ್ತೇನೆ. ನನಗಪ್ಪಣೆಯನ್ನು ದಯಪಾಲಿಸಿ ತಂದೆಯೇ. ಕುಮಾರ, ಕ್ಷೇಮದಿಂದ ಹೋಗಿ ಭಾವದಿಂದ ಬರುವ ನಾವು. ಕುಮಾರ, ಆಗಬಹುದು ತಂದೆಯೇ. ಸಾರಿವಾರಿ ಚಂಡಾಡುವೆನು, ಸಾರಿವಾರಿ ಚಂಡಾಡುವೆನು, ಸಾರಿವಾರಿ ಚಂಡಾಡುವೆನು. ಸಾರಿವಾರಿ ಚಂಡಾಡುವೆನು, ಸಾರಿವಾರಿ ಚಂಡಾಡುವೆನು, ಸಾರಿವಾರಿ ಚಂಡಾಡುವೆನು. ಬೇರು ಜರನಿಸಿದ ಬಿಡು ಜಮ್ಮುಕರ, ಬೇರು ಜರನಿಸಿದ ಬಿಡು ಜಮ್ಮುಕರ. ಸಾರಿವಾರಿ ಚಂಡಾಡುವೆನು, ಸಾರಿವಾರಿ ಚಂಡಾಡುವೆನು, ಸಾರಿವಾರಿ ಚಂಡಾಡುವೆನು. ಬೇರು ಜರನಿಸಿದ ಬಿಡು ಜಮ್ಮುಕರ. ಬಡ ದೇವತೆಗಳ ಭೀತಿಯ ಗಡಗಡ ನಡುಗುವ ರೀತಿಯ, ಬಡ ದೇವತೆಗಳ ಭೀತಿಯ ಗಡಗಡ ನಡುಗುವ ರೀತಿಯ ಸಿಡಿದ ತರದೆ ನಡೆದ ಬರದೆ, ಸಿಡಿದ ತರದೆ ನಡೆದ ಬರದೆ. ಸಾರಿವಾರಿ ಚಂಡಾಡುವೆನು, ಸಾರಿವಾರಿ ಚಂಡಾಡುವೆನು, ಸಾರಿವಾರಿ ಚಂಡಾಡು.